ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಫಸ್ಟ್ ವಿಡಿಯೋ ಆಫ್ ಅ ನ್ಯೂ ಇನಿಷಿಯೇಟಿವ್ ದಟ್ ಈಸ್ ಲೀಗಲ್ ಇನ್ಸೈಟ್ಸ್ ಆನ್ ಸಂಡೇಸ್ ವಿತ್ ಸ್ಪೆಕ್ಟಕಲ್ಸ್ ಆಫ್ ಲಾ. ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನೋಡಿ ಅದಾದ್ಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಏನಿದು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಾನು ಹೇಳ್ತೀನಿ ಏನಂದರೆ, ಈ ವಿಡಿಯೋ ಅಣ್ಣಾಮಲೈ ಅವರು ಆ ಅಣ್ಣಾ ಯೂನಿವರ್ಸಿಟಿ ಹೊರಗೆ ನಿಂತು ಅವರು ಹೊಡ್ಕೊಂಡಿದ್ದಾರೆ ಅವರವರಿಗೆ. ಬಟ್ ವಾಟ್ಸ್ ದ ರೀಸನ್, ಏನಾಗಿದೆ ಆ ಯೂನಿವರ್ಸಿಟಿಯಲ್ಲಿ ಅಂತ ತಿಳ್ಕೊಬೇಕು. ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ, ದ್ಯಾಟ್ ಮೀನ್ಸ್ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ ಒಂದು ಕಾಲೇಜ್ ಹುಡುಗಿ ಮೇಲೆ. ಈಗ ಅಲ್ಲಿ ಯಾಕೆ ಅಣ್ಣಾಮಲೈ ಯಾಕೆ ಅವ್ರು ಹೊಡ್ಕೊತಾ ಇದ್ದಾರೆ? ಇದು ರಿಪಬ್ಲಿಕ್ ಟಿವಿಯಲ್ಲಿ ಅವರಾಗೆ ಬಂದು ಒಂದು ಲೈವ್ ಸೆಷನ್ ಇತ್ತು. ಸೊ ಅವರು ಅರ್ಣಬ್ ಗೋಸ್ವಾಮಿ ಜೊತೆ ಮಾತಾಡುವಾಗ ಅವ್ರು ಹೇಳಿದ್ರು ದ್ಯಾಟ್ FIR ಏನಾಗಿತ್ತಲ್ಲ, ಈ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಆ ಯೂನಿವರ್ಸಿಟಿಯಲ್ಲಿ, ಆ FIR ಲೀಕ್ ಆಗಿದೆ. ಅದ್ರ ಜೊತೆಗೆ ವಿಕ್ಟಿಮ್ ಶೇಮಿಂಗ್ ಆಗಿದೆ. ಅಂದರೆ ವಿಕ್ಟಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ವಿಕ್ಟಿಮ್ದ ಐಡೆಂಟಿಟಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ಸೊ ನೀವು ಅಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆ ಸಿಗತ್ತೆ. ಸೊ ದಟ್ ಈಸ್ ಎವಿಡೆಂಟ್ ಟು ಯು ಆಲ್ಸೋ. ಈಗ ಆ ವಿಡಿಯೋ ಏನು ವೈರಲ್ ಆಯಿತು, ಅದಾದಮೇಲೆ NCW ಬಂದು ಸುಮೋಟೋ ಇನಿಷಿಯೇಟಿವ್ ತಗೊಂಡು ಆ ಕೇಸ್ ಮೇಲೆ ಇನ್ಕ್ವೈರಿ ಮಾಡ್ತಾರೆ. ಈಗ ನಾನು ನಿಮಗೆ NCW ಬಗ್ಗೆನೇ ಹೇಳಿದ್ದೀನಿ. ವಾಟ್ ಈಸ್ NCW? NCW ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್, ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಈಗ ಇದು NCW ಅಂದರೆ ಗೊತ್ತೇ ಇಲ್ಲ ಎಷ್ಟೊಂದು ಜನಗೆ. NCW ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, NCW ಯಾರ ಅಂಡರ್ ಬರುತ್ತಂದ್ರೆ, ಇದು ಯಾರು ಫಾರ್ಮ್ ಮಾಡಿದ್ರು, ಯಾರ ಅಂಡರ್ ಬರುತ್ತಂದ್ರೆ, ಇದು ಸೆಂಟ್ರಲ್ ಗವರ್ಮೆಂಟ್, ದಟ್ ಈಸ್ ಕೇಂದ್ರ ಸರ್ಕಾರ, ಅವ್ರ ಕೆಳಗೆ NCW ಬರ್ತಾರೆ. ಬಟ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಯಾವ ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಏನಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಇದೇನು ಕಮಿಷನ್ ಇದೆ ಅವ್ರ ಅಂಡರ್ ಬರುತ್ತೆ. ನಾವು ಫಸ್ಟ್ ಕ್ವಶನ್ ಏನಂದ್ರೆ, ಈ NCW ಸುಮೋಟೋ ಕೇಸ್ ತಗೊಂಡ್ರು. ಇಲ್ಲ, ಸುಮೋಟೋ ಕೇಸ್ ತಗೊಳಕ್ಕೆ NCW ಯಾಕೆ ಬೇಕಿತ್ತು? ಬೇರೆಯವ್ರ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಎಲ್ಲ ಇತ್ತು. ಆಮೇಲೆ ಈ NCWನವ್ರು ಯಾಕೆ ಬೇಕಿತ್ತು? ಯಾಕಂದ್ರೆ ನೋಡ್ರಿ, NCW ಅಂಡರ್ ಸೆಕ್ಷನ್ 3 ಆಫ್ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಆಕ್ಟ್ 1990 ಒಳಗೆ ಕಾನ್ಸ್ಟಿಟ್ಯೂಟ್ ಆಗಿದೆ. ಸೊ ಸೆಕ್ಷನ್ 3 ದಟ್ ಈಸ್ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯಲ್ಲಿ ಸೆಕ್ಷನ್ 3 ಅಲ್ಲಿ ಈ NCW ಅನ್ನೋದು ಫಾರ್ಮೇಶನ್ ಆಗಿದೆ. ಅದರಲ್ಲಿ ಇವ್ರದ್ದು ಮೇನ್ ಮಿಷನ್ ಏನಂದ್ರೆ, ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಮಾಡೋದು, ಅದ್ರ ಜೊತೆಗೆ ಅವ್ರ ಹಕ್ಕುಗಳನ್ನ ಮೇಲ್ ಹಿಡಿಯೋದು, ಅವ್ರ ರೈಟ್ಸ್ ಪ್ರೊಟೆಕ್ಟ್ ಮಾಡೋದು. ಅವ್ರದ್ದು ಏನಾದ್ರು ರೈಟ್ಸ್ ವೈಲೇಷನ್ ಆಗ್ತಾ ಇದೆ, ಅವ್ರ ಹಕ್ಕುಗಳು ವೈಲೇಟ್ ಆಗ್ತಾ ಇದೆ ಅಂದ್ರೆ ಅವ್ರು ಅಲ್ಲಿ ಹೋಗಿ ಇವಾಗ ಯಾರು ವಿಕ್ಟಿಮ್ಸ್ ಇರ್ತಾರೆ ಅವ್ರ ಸಲುವಾಗಿ ಧ್ವನಿ ಎತ್ತುವುದು ಅವ್ರ ಕೆಲಸ. ಸೊ ಅವರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ ಇರುತ್ತೆ, ಫುಲ್ ಜುಡಿಷಿಯಲ್ ಪವರ್ ಇರೋದಿಲ್ಲ. ಸೊ ಕ್ವಾಸಿ ಜುಡಿಷಿಯಲ್ ಪವರ್ ಇರುತ್ತೆ. ಈಗ NCW ಯಾವ್ಯಾವ ಥರ ಕೇಸ್ ನೋಡ್ತಾರಂದ್ರೆ, ಒಂದು ಆಸಿಡ್ ಅಟ್ಯಾಕ್ ಇರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಲೈಂಗಿಕ ದೌರ್ಜನ್ಯ ದಟ್ ಈಸ್ ಸೆಕ್ಷುವಲ್ ಅಸಾಲ್ಟ್ ಇರ್ಬೋದು, ರೇಪ್ ಆಗಿರ್ಬೋದು. ಈ ಥರ ಬೇರೆ ಬೇರೆ ಅಫೆನ್ಸಸ್, ಹೆಣ್ಮಕ್ಳ ರಿಲೇಟೆಡ್ ಅಫೆನ್ಸ್ಗಳನ್ನೇ ಅವ್ರು ಏನು ಮಾಡ್ತಾರೆ, ಏನಾದರೂ ಇಗ್ನೋರ್ ಆಗ್ತಾ ಇತ್ತು, ಇನ್ವೆಸ್ಟಿಗೇಷನ್ ಸರಿ ಮಾಡ್ತಾ ಇಲ್ಲ ಅಂದಾಗ ಇವರು ಆ ವಿಕ್ಟಿಮ್ ಮೇಲೆ, ಅವ್ರ ವಿಕ್ಟಿಮ್ ಬಗ್ಗೆ ಸ್ಟ್ಯಾಂಡ್ ತಗೋತಾರೆ. ಆ ವಿಕ್ಟಿಮ್ದು ಸರಿಯಾಗಿ ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಅವ್ರ ವಿಕ್ಟಿಮ್ಗೆ ಸಪೋರ್ಟ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಇನ್ವೆಸ್ಟಿಗೇಷನ್ ಟೀಮ್ ಇದೆ, ದಟ್ ಈಸ್ ತನಿಖಾ ತಂಡ ಇದೆ. ಹಂಗಂದಾಗ NCW ಮತ್ತೆ ತನಿಖಾ ತಂಡ ಒಂದೇನಾ ಅಥವಾ ಬೇರೆನಾ ಅನ್ನೋದೊಂದು ಕ್ವಶನ್ ಮಾರ್ಕ್. ಸೊ ಈಗ NCW ಮತ್ತೆ ತನಿಖಾ ತಂಡ ಎರಡು ಬೇರೆ. ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತೆ ತನಿಖಾ ತಂಡ ಎರಡು ಬೇರೆ ಬೇರೆದು, ಒಂದಲ್ಲ. ಈಗ ಈ ತನಿಖಾ ತಂಡ ದಟ್ ಈಸ್ ಇನ್ವೆಸ್ಟಿಗೇಷನ್ ಟೀಮಿಗೆ ಒಂದು ಸೆಕ್ಷುವಲ್ ಅಸಾಲ್ಟ್ ಆಯ್ತಂದ್ರೆ ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಆಫೀಸರ್ಸ್, ಅವ್ರ ಕೆಲಸ ಮಾಡ್ತಾರೆ. ಇಲ್ಲಿ NCW ದಟ್ ಈಸ್ ರಾಷ್ಟ್ರೀಯ ಮಹಿಳಾ ಆಯೋಗ ಅವರು ಏನು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಇನ್ಕ್ವೈರಿ ಮಾಡ್ತಾರೆ. ಇದು ಇಂಡಿಪೆಂಡೆಂಟ್ ಇನ್ಕ್ವೈರಿ, ಅವ್ರದ್ದೇನು ತನಿಖೆ ಇದೆ ಅವರು ಮಾಡ್ತಾರೆ. ಬಟ್ ಇನ್ನೊಂದು ಕ್ವಶನ್ ಏನು,
ಕೋರ್ಟಲ್ಲಿ ಇದು ಎಷ್ಟು ವ್ಯಾಲಿಡ್ ಇರುತ್ತೆ? ಈಗ ಇನ್ವೆಸ್ಟಿಗೇಷನ್ ಟೀಮ್, ದಟ್ ಈಸ್ ತನಿಖಾ ತಂಡ, ಅವ್ರದ್ದೊಂದು ರಿಪೋರ್ಟ್ ಅವ್ರು ಕೊಡ್ತಾರೆ, ಪೊಲೀಸ್ ರಿಪೋರ್ಟ್. ಬಟ್ ಈಗ NCW ಅವ್ರದ್ದೊಂದು ಇನ್ಕ್ವೈರಿ ರಿಪೋರ್ಟ್ ಅವ್ರು ಕೊಡ್ತಾರೆ. ಹಂಗಂದಾಗ NCW ಅವ್ರದ್ದು ಏನು ಆ ರಿಪೋರ್ಟ್ ಏನು ರೋಲ್ ಇರುತ್ತೆ, ಎವಿಡೆನ್ಷಿಯರಿ ವ್ಯಾಲ್ಯೂ ಎಷ್ಟಿರತ್ತೆ ಅಂತ ಒಂದು ಕ್ವಶನ್. ದಟ್ ಈಸ್ ಸಾಕ್ಷಿ ಮೌಲ್ಯ. ಎವಿಡೆನ್ಷಿಯರಿ ವ್ಯಾಲ್ಯೂ ಅಂದ್ರೆ ಈ ಸಾಕ್ಷಿ ಮೌಲ್ಯ ಎಷ್ಟಿದೆ ಅನ್ನೋದು ಒಂದು ಕ್ವಶನ್. ನಾನು ಏನ್ ತಿಳ್ಕೊಂಡೆ ಅಂದ್ರೆ, NCW ಪ್ರಾಸಿಕ್ಯೂಟರಿ ಬಾಡಿ ಅಲ್ಲ. NCW ಇದೊಂದು ಸ್ಟ್ಯಾಚ್ಯೂಟರಿ, ಶಾಸನಬದ್ಧ ದೇಹ, ದಟ್ ಈಸ್ ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಹೇಳ್ತೀವಿ ನಾವು. ಈ NCW ರಿಪೋರ್ಟ್ ನಾವು ಏನಂತ ಕನ್ಸಿಡರ್ ಮಾಡ್ತಾರೆ ಕೋರ್ಟ್? ಅವ್ರದ್ದು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಅದೇನು ರಿಪೋರ್ಟ್ ಇದೆಯಲ್ಲ, ಅದು ರಿಪೋರ್ಟ್ ಪಬ್ಲಿಕ್ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೆಕ್ಷನ್ 45, ದಟ್ ಈಸ್ ಸೆಕ್ಷನ್ 45 ಎಕ್ಸ್ಪರ್ಟ್ ಒಪಿನಿಯನ್ ಬಗ್ಗೆ ಇರುತ್ತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಮತ್ತೆ CMBSA, ದಟ್ ಈಸ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಮತ್ತೆ ಸೆಕ್ಷನ್ 74 ಪಬ್ಲಿಕ್ ಡಾಕ್ಯುಮೆಂಟ್ ಬಗ್ಗೆ ಹೇಳ್ತದೆ. ಅಂಡ್ ಸೇಮ್ ಆಸ್ ಹೊಸ ಲಾ ಏನ್ ಬಂದಿದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಒಳಗೆ ಕೂಡ ಸೇಮ್ ಇದೆ. ಸೊ ಇವೆರಡು ಹಾಗೆ ಕನ್ಸಿಡರ್ ಮಾಡ್ತಾರೆ. ಈಗ ಅವ್ರ ಎಕ್ಸ್ಪರ್ಟ್ ಒಪಿನಿಯನ್ ತಗೋಬೇಕೋ ತಗೋಬಾರ್ದು, ಹಾಗೆ ಈ ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನ ಸರಿ ಕನ್ಸಿಡರ್ ಮಾಡ್ಬೇಕೋ ಮಾಡಬಾರ್ದು ಅನ್ನೋದು ಅದು ಕೋರ್ಟಿಗೆ ಬಿಟ್ಟಿದ್ದು. ಕೋರ್ಟಿಗೆ ಇಚ್ಛೆ ಇದ್ರೆ ಮಾತ್ರ ಅದು ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ದಟ್ ಈಸ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ಹಂಗಂದಾಗ ನನಗೇನು ಕ್ವಶನ್ ಬಂತಂದ್ರೆ, ಹಾಗಿದ್ರೆ NCW ಫಾರ್ಮ್ ಆದ್ರೆ ಯಾಕಾಯ್ತು? ಅವ್ರದ್ದು ಎವಿಡೆನ್ಷಿಯರಿ ವ್ಯಾಲ್ಯೂ ಅಟ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ಇದೆ, ಅಂದ್ರೆ ಜಡ್ಜ್ ಇಚ್ಛೆ ಪ್ರಕಾರನೇ ಆಗೋದನ್ಮೇಲೆ ಯಾಕೆ NCW ಬೇಕಾಗಿತ್ತು? ಯಾಕಂದ್ರೆ 1980s 1990s ಟೈಮಲ್ಲಿ ಡೌರಿ ಸತಿ ಸಿಸ್ಟಮ್ ಇನ್ನೂ ಇತ್ತು. ಅವಾಗ ಲೀಗಲ್ ಆಕ್ಟಿವಿಸ್ಟ್, ಸೋಷಿಯಲ್ ಆಕ್ಟಿವಿಸ್ಟ್, ಆಮೇಲೆ ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಮೂವ್ಮೆಂಟ್ಸ್ ಕೂಡ ನಡೀತು. ಯಾಕಂದ್ರೆ ಈ ಡೌರಿ ಸಿಸ್ಟಮ್ ಸ್ಟಾಪ್ ಆಗಬೇಕು. ಆಮೇಲೆ ಈ ಸತಿ ಸಿಸ್ಟಮ್, ಗಂಡ ಸತ್ರೆ ಹೆಂಡತಿನೂ ಸಾಯೋದು, ಈ ಮದ್ವೆ ಆಗೋ ಟೈಮಲ್ಲಿ ಅವ್ರ ಹತ್ರ ಡೌರಿ ಕೇಳೋದು, ಈ ತರ ಎಲ್ಲ ಸ್ಟಾಪ್ ಮಾಡ್ಬೇಕಂತ ತುಂಬಾ ಇತ್ತು. ಅವಾಗ ಹೆಣ್ಮಕ್ಳ ಮೇಲೆ ಆಗುವ ಅನ್ಯಾಯ ಆಗಲಿ, ಕ್ರೈಮ್ಸ್ ಆಗಲಿ ಜಾಸ್ತಿ ಆಗ್ತಾ ಇತ್ತು. ಆ ಟೈಮಲ್ಲಿ ರಿಪೋರ್ಟ್ ಆಫ್ ದ ಕಮಿಟಿ ಆನ್ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಅಂತ ಒಂದು ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಏನು ರಿಕಮೆಂಡೇಶನ್ ಕೊಟ್ಟಿದ್ರಂದ್ರೆ, NCW ಫಾರ್ಮ್ ಆಗಬೇಕು, ಹೆಣ್ಮಕ್ಳ ಸಲುವಾಗಿ, ಹೆಣ್ಮಕ್ಳ ರೈಟ್ಸ್ ಸಲುವಾಗಿ, ಅವ್ರ ಹಕ್ಕುಗಳ ಸಲುವಾಗಲಿ, ಈ ಕ್ರೈಮ್, ಸೀರಿಯಸ್ ಕ್ರೈಮ್ಸ್ ನಡೀತದೆ, ರೇಪ್ ಆಗಲಿ, ಆಸಿಡ್ ಅಟ್ಯಾಕ್ ಆಗಲಿ, ಇಂಥ ಸೆಕ್ಷುವಲ್ ಹರಾಸ್ಮೆಂಟ್, ಲೈಂಗಿಕ ದೌರ್ಜನ್ಯ, ಈ ಥರ ಎಲ್ಲ ನಡೆದಾಗ ಹೆಣ್ಮಕ್ಳ ಸಲುವಾಗಿ ನಿಲ್ಬೇಕು ಅಂತ ಒಂದು ತಲೆಯೊಳಗೆ ಇಟ್ಕೊಂಡು NCW ಫಾರ್ಮ್ ಮಾಡಿದ್ರು. ಈಗ ಇನ್ವೆಸ್ಟಿಗೇಷನ್ ಎಲ್ಲ ಕಡೆ ಫೇರ್ ಆಗ್ತದೆ ಅನ್ಕೊಂಡ್ರೆ ಇಲ್ಲ, ಕೆಲವೊಂದ್ಸರಿ ಅದು ಮುಚ್ಚಾಕಕ್ ನೋಡಿರ್ತಾರೆ, ಇಗ್ನೋರ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಟೀಮ್ನವ್ರು, ತನಿಖಾ ತಂಡದವರು. ಆ ಟೈಮಲ್ಲಿ NCW ಬಂದು ಇದನ್ನ ಪ್ರೆಷರೈಸ್ ಮಾಡ್ತಾರೆ, ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ನಡಿಬೇಕು, ತನಿಖೆ ಸರಿಯಾಗಿ ಆಗಬೇಕು ಅಂತ ಅವರು ಎಲ್ಲ ಒಬ್ಸರ್ವೇಷನ್ ಮಾಡ್ತಾರೆ. ಆಮೇಲೆ ತನಿಖೆ ಫೇರ್, ಸರಿಯಾಗಿ ನಡಿಬೇಕು, ನ್ಯಾಯವಾಗಿ ನಡಿಬೇಕು, ಮತ್ತು ಅನ್ಬಯಾಸ್ಡ್ ಇರಬೇಕು. ಅನ್ಬಯಾಸ್ಡ್ ಅಂದ್ರೆ ಫೇವರಿಸಮ್ ಆಗಬಾರ್ದು, ಅದೆಲ್ಲ ಕೇಸೆ ಮುಚ್ಚಾಕ್ಬಿಡೋದು, ಈ ಥರನೂ ಎಲ್ಲ ಮಾಡ್ತಾರೆ ದುಡ್ಡು ಸಲುವಾಗಿ. ಸೊ ಹಿಂಗೆ ಆಗಬಾರ್ದು ಅಂತ ಅವರು ಸರಿಯಾಗಿ ನೋಡ್ಕೊಳ್ತಾರೆ. ಅದ್ರ ಜೊತೆಗೆ ಅವ್ರದ್ದು ಬೇರೆ ಬೇರೆ ಫಂಕ್ಷನ್ಸ್ ಇದೆ. ಅದು ಸೆಕ್ಷನ್ 10 ಆಫ್ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಆಕ್ಟ್ 1990 ಕೊಟ್ಟಿದ್ದಾರೆ. ಪಾಲಿಸಿ ಮ್ಯಾಟರ್ಸ್ ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್, ಎಲ್ಲಿ ಹೆಣ್ಮಕ್ಳ ಮೇಲೆ ವಿಮೆನ್ಸ್ ರೈಟ್ಸ್ ಆಗಲಿ, ವಿಮೆನ್ಸ್ ಮೇಲೆ ಒಂದು ಏನಾದರೂ ಲಾ ಮಾಡಿದ್ರು, ಏನಾದರೂ ಚೇಂಜಸ್ ಮಾಡಬೇಕಂತ ರಿಕಮೆಂಡೇಶನ್ ಎಲ್ಲಾನು ಕೂಡ ಅವರು ಕೊಡಬಹುದು. ಸೊ ಈ ಥರ ಅವ್ರದ್ದು ಫಂಕ್ಷನ್ಸ್ ಆಪ್ರೇಟ್ ಆಗುತ್ತೆ. ಆ್ಯಂಡ್ ಅವ್ರ ವಿಕ್ಟಿಮಿಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ದಿಸ್ ವಾಸ್ ಅಬೌಟ್ NCW. ಈಗ ನೋಡ್ರಿ, ಅವರು ಸುಮೋಟೋ ಕೇಸ್ ತಗೊಂಡ್ರು. ಸುಮೋಟೋ ಸೆಲ್ ಅಂತ ಇರತ್ತೆ ಅವ್ರದ್ದು ವೆಬ್ಸೈಟಲ್ಲಿ ನೀವು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಸುಮೋಟೋ ಸೆಲ್. ಯಾವಾಗ ಸುಮೋಟೋ ಅಂದ್ರೆ ತಾನಾಗೆ ಅವ್ರಾಗೆ ನೋಟಿಸಿಗೆ ಬಂದಿರತ್ತೆ. ಈಗ ನೋಡ್ರಿ, ಎಲ್ಲಾದ್ರೂ ಈಗ ಅಣ್ಣಾಮಲೈ ತಮ್ಗೆ ಹೊಡ್ಕೊಂಡಾಗ ಅದು ವೈರಲ್ ಆಯ್ತು. ಸೊ ಆ ಕೇಸ್ ಫುಲ್ ಬರ್ನಿಂಗ್ ಇಶ್ಯೂ ಆಗ್ಬಿಡ್ತು. ಅದು ಲೈಂಗಿಕ ದೌರ್ಜನ್ಯ ಕೇಸ್. ಆವಾಗ ಅವ್ರು ಆಕ್ಷನ್ ತಗೊಂಡ್ರು. ಸೊ ಹೀಗೆ ಈ ತರ ಮೀಡಿಯಾದಿಂದ ಇನ್ಫಾರ್ಮೇಶನ್ ಬಂದಿರ್ಬೋದು, ಯಾರಿಂದ ಅಂದ್ರೂ ಇನ್ಫಾರ್ಮೇಶನ್ ಬಂದಿರ್ಬೋದು, ಈ ತರ ಅನ್ಯಾಯ ಆಗ್ತಾ ಇದೆ ಒಂದು ಹೆಣ್ಮಗುಗೆ ಅಂತ ಅಂದಾಗ ಅವರಲ್ಲಿ ಅದೇ ಕ್ಷಣ ಹೋಗಿ ಎಲ್ಲ ತನಿಖೆನ ಸರಿ ನಡೀತಾ ಇದೆ ಇಲ್ಲೋ ಅಂತ ಎಲ್ಲ ಚೆಕ್ ಮಾಡಿ ಸರಿಯಾಗಿ ತನಿಖೆ ನಡೆಸ್ಬೇಕಂತ ಡಿಮಾಂಡ್ ಮಾಡ್ತಾರೆ.
ಸೊ ಇದು ಸುಮೋಟೋ ಸೆಲ್ ಅಂತ ಅವ್ರದ್ದಿರತ್ತೆ. ಈಗ ನ್ಯೂಸಲ್ಲಿ ನೀವು ನೋಡಿರ್ಬೋದು, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಬಂದಿದ್ರು ಅಂತ ಹೇಳಿದ್ರು. ಸೊ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂದ್ರೆ ಸತ್ಯ ಶೋಧನಾ ಸಮಿತಿ ಅಂದ್ರೆ ಏನು, ಟ್ರುತ್ ಏನ್ ಫ್ಯಾಕ್ಟ್ ಮ್ಯಾಟರ್ ಏನು, ನಿಜವಾಗ್ಲೂ ಈ ತರ ಆಗಿದೆನಾ ಅಂತ ಫಸ್ಟ್ ಕಂಡು ಹಿಡಿಬೇಕು. ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಯಾವಾಗ ಮಾಡ್ತಾರೆ, ಯಾವಾಗ ಸೀರಿಯಸ್ ಕ್ರೈಮ್ ಇರುತ್ತೆ. ಸೊ ಲೈಂಗಿಕ ದೌರ್ಜನ್ಯ ಇಸ್ ಅ ಸೀರಿಯಸ್ ಕ್ರೈಮ್. ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಒಂದು ಹುಡುಗಿದು ಮಾಡೆಸ್ಟಿ, ದಟ್ ಅವಳದ ಐಡೆಂಟಿಟಿ ಹಾಳು ಮಾಡಕ್ ನೋಡಿದ್ರೆ ಯಾರು ಬಿಡೋದಿಲ್ಲ. ಅದು ಎಸ್ಪೆಷಲಿ NCW ಅದ್ರ ಸಲುವಾಗಿ ಇರೋದು, ಹೆಣ್ಮಕ್ಳ ಸಲುವಾಗಿ ಇರೋದು. ಹಂಗಾದಾಗ ಅವರಿಗೆ ಈ ಥರ ಇನ್ಫಾರ್ಮೇಶನ್ ಬಂತು, ಅವಾಗ ಅವ್ರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಮಾಡಿ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟರು. ಏನು ಆ್ಯಕ್ಚುಲಿ ಫ್ಯಾಕ್ಟ್, ಏನು ಸತ್ಯ ಇದೆ ಅನ್ನೋದು ನೋಡಿ ಆಮೇಲೆ ಅದ್ರ ಬಗ್ಗೆ ಅವರು ರಿಪೋರ್ಟ್ ಆಗಲಿ ಎಲ್ಲ ಮುಂದೆ ಮಾಡ್ತಾರೆ. ಬಟ್ ದಿಸ್ ವಾಸ್ ಅಬೌಟ್ ಇನ್ ಅಣ್ಣಾ ಯೂನಿವರ್ಸಿಟಿ ಕೇಸ್ ಇನ್ನೂ ನಡೀತಾ ಇದೆ. ಬಟ್ ಅದ್ರೊಳಗೆ ನಾನು ಒಂದು ಟಾಪಿಕ್ ಪಿಕ್ ಮಾಡಿದ್ದು, ದಟ್ ಈಸ್ NCW. ಸೊ NCW ನ್ಯಾಷನಲ್ ಕಮಿಷನ್ ಆಫ್ ವುಮೆನ್, ರಾಷ್ಟ್ರೀಯ ಮಹಿಳಾ ಆಯೋಗ ಬಗ್ಗೆ ನಾನು ಜಸ್ಟ್ ಅಲ್ಲಿ ನಿಮಗೆ ಬೇಸಿಕ್ ಏನು ಗೊತ್ತಿರಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋ ಥ್ರೂ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ವಾಸ್ ಫಸ್ಟ್ ವಿಡಿಯೋ ಆಫ್ ಲೀಗಲ್ ಇನ್ಸೈಟ್ ವಿತ್ ಸ್ಪೆಕ್ಟಕಲ್ಸ್ ಆಫ್ ಲಾ ಆನ್ ಸಂಡೇ. ಇದೇ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋಲಿ ಯಾವ ಟಾಪಿಕ್ ತರ್ಬೋದು, ಯಾವ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ಥರ ಹೊಸ ಟಾಪಿಕ್ ತಗೊಂಡು ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.